ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಮ್ಮನಚೋಡ ಗ್ರಾಮದ ಸಂಗಮೇಶ್ವರ ದೇವಸ್ಥಾನದಲ್ಲಿ ಸಿದ್ಧಲಕ್ಷ್ಮಿ ಫೌಂಡೇಶನ್ ಟ್ರಸ್ಟ್ ಬೀದರ್ ವತಿಯಿಂದ ದಿವಂಗತ ಶತಾಯುಷಿ ಶಾಂತಲಿಂಗಪ್ಪ ರಗಟೆ ಇವರ ಪ್ರಥಮ ಪುಣ್ಯಸ್ಮರಣೆ ನಿಮಿತ್ತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ದಿವಂಗತ ಶ್ರೀ ಶಾಂತಲಿಂಗಪ್ಪ ಹಾಗೂ ಬಸವೇಶ್ವರರವರ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಹಾಗೂ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಅಸಾಮಾನ್ಯ ಸಾಧಕರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಅದೇ ರೀತಿಯಾಗಿ ಡಾಕ್ಟರ್ ಸಿ.ಎಸ್. ರಗಟೆ, ವಿಜಯಶ್ರೀ ಈ ಮಕ್ಕಳಿಗೆ ಜೈ ಗುರು ಬಸವೇಶ ಹರ ಹರ ಮಹಾದೇವ್. ಈಗ ಇವತ್ತು ನಿಜವಾಗಿ ಕ್ರೀಡಾ ಇಲಾಖೆಯಲ್ಲಿ ರಮೇಶ್ ಜಾಧವ್ ಅದೇ ರೀತಿಯಾಗಿ 2021-22ನೇ ಸಾಲಿನ 7ನೇ ತರಗತಿ ಮತ್ತು 2022-23ನೇ ಸಾಲಿನ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಕುಮಾರಿ ನಾಗರಕ್ಷ ತಂದೆ ಸಂಗಪ್ಪ, ಮಕ್ಕಳಿಗೆ ಪ್ರೀತಿಯಿಂದ ಈ ಕಡೆ ನಾಗರಕ್ಷ ತಂದೆ ಸಂಗಪ್ಪ, ಈ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಆಗ್ತಾ ಬಂದಿತ್ತು. ಮಧ್ಯಂತರದಲ್ಲಿ ಕೋವಿಡ್ ಬಂದ ಒಂದು ಸಮಯದಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ಸ್ವಲ್ಪ ವಿರೋಧ ಆಗಿತ್ತು. ಆದ್ರಿಂದ 2 ಬ್ಯಾಚ್ ಅಂದ್ರೆ 21-23 ವರೆಗೂ ಆಗಿರುವಂತಹ 7th ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿ. ಈ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ನ ಸುರೇಶ್ ದೇಶಪಾಂಡೆ ಮಾತನಾಡಿ, ದಿವಂಗತ ಶಾಂತಲಿಂಗಪ್ಪ ರಗಟೆರವರ ಪ್ರಥಮ ಪುಣ್ಯಸ್ಮರಣೆ ಅರ್ಥಪೂರ್ಣವಾಗಿ ಜರುಗಿತು. ಬರುವ 2ನೇ ಪುಣ್ಯಸ್ಮರಣೆ PUC ಹಾಗೂ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಬೇಕು. ಇಂತಹ ವೇದಿಕೆ ಮುಖಾಂತರ ವಿದ್ಯಾರ್ಥಿಗಳಿಗೆ ಹುರುಪು ತುಂಬಬೇಕು ಎಂದು ಹೇಳಿದರು. ಜೊತೆಗೆ ಪುರಸ್ಕಾರಗಳನ್ನು ನೀಡುವುದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಅವರು ಸ್ವತಃ ವೈದ್ಯರಾಗಿದ್ದ ಕಾರಣ ಅವರು ಮುಂಬರುವ ನಮ್ಮ ತಂದೆಯವರ ಪುಣ್ಯಸ್ಮರಣೆ ನಿಮಿತ್ತ ಕಾರ್ಯಕ್ರಮದಲ್ಲಿ ಅವರು ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಬೇಕಂದ್ರೆ ನನ್ನ ಅನಿಸಿಕೆ. ಮತ್ತು ನಾಳೆ ನಾಡಿದ್ದು ಪುಣ್ಯಸ್ಮರಣೆ ಅದನ್ನು ಪೂರ್ವಭಾವಿಯಾಗಿಸಿ ಅವರು ಸ್ವತಃ ವೈದ್ಯರಾಗಿದ್ದ ಕಾರಣ ಅವರನ್ನು ಒಂದು ತಪಾಸಣಾ ಶಿಬಿರವನ್ನು ಇಟ್ಕೊಂಡ್ರೆ ಸಾಕಷ್ಟು ಈ ಭಾಗದ ಸಾಕಷ್ಟು ಜನರಿಗೆ ತಮ್ಮ ಸೇವೆಯನ್ನು ಇದು ನೀಡಿದಾಗ್ತದೆ ಅಂತ ಹೇಳಿ ನಮ್ಮ ಅನಿಸಿಕೆ. ಅದೇ ರೀತಿ 7ನೇ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕೊಟ್ಟ ಹಾಗೆ 10ನೇ ಮತ್ತು PUCಯಲ್ಲಿ ಪ್ರಥಮ ದ್ವಿತೀಯ ಗಳಿಸತಕ್ಕಂಥ ಅವರಿಗೂ ಕೂಡ ಪ್ರಶಸ್ತಿ ಕೊಡಬೇಕಂತ ಹೇಳಿ ಒಂದು ನನ್ನ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ NB ರೆಡ್ಡಿ ಗುರೂಜಿ, ಅಧ್ಯಕ್ಷತೆಯನ್ನ ಡಾಕ್ಟರ್ CS ರಗಟೆ, ವೀರಶೆಟ್ಟಿ, ಯಮಡಾಪುರ, ಶರಣಪ್ಪ ಯಲ್ಲಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.